ಸುವರ್ಣ ಅವಕಾಶ, ಗೋಲ್ಡನ್ ಆಪರ್ಚುನಿಟಿ ಅಂದರೆ ಇದೇ ಇರಬೇಕು. ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಂಬಳ, ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಸುವರ್ಣ ಅವಕಾಶ 18 ತಿಂಗಳ DA ಸೇರಿದಂತೆ DA ಅವಕಾಶಗಳು ಸೇರಿದಂತೆ ಹೆಚ್ಚುವರಿ ಪಿಂಚಣಿ ಸೇರಿದಂತೆ ಎಲ್ಲ ಅವಕಾಶಗಳು ಎಲ್ಲವನ್ನು ಪಡೆಯೋಕ್ಕೆ ಒಂದು ಸುವರ್ಣ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಹೊಸ ಸರ್ಕಾರ ಬಂದಾಗಲೇ ಹೇಳಿದ್ದೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನೌಕರರ ಪರವಾಗಿರುವಂತಹ ಮುಖ್ಯಮಂತ್ರಿ. ಇವರು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾರೆ. 7th ಪೇ ಕಮಿಷನ್ನ ಸೌಲಭ್ಯಗಳು ಸೇರಿದಂತೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ಮೊದಲೇ ಹೇಳಿದ್ದೆ. ಈ ಎಲ್ಲ ಗುಡ್ ನ್ಯೂಸ್ಗಳನ್ನು ತಪ್ಪದೇ ಅದರ ಲಾಭವನ್ನು ಪಡ್ಕೊಳ್ಳಿ. ನೌಕರರು, ನಿವೃತ್ತ ನೌಕರರು, ಪಿಂಚಣಿದಾರರು ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ನೇತೃತ್ವದ ಹೊಸ ಸರ್ಕಾರ ಬಂದಿದೆ. ಈ ಹೊಸ ಸರ್ಕಾರದಲ್ಲಿ ನೌಕರರಿಗೆ, ಪಿಂಚಣಿದಾರರಿಗೆ ಉಪಯೋಗ ಆಗುವಂಥ, ಲಾಭ ಆಗುವಂತಹ ಎಷ್ಟೋ ವಿಚಾರಗಳು ಬರ್ತಾ ಇದೆ. ಕರ್ನಾಟಕ ಸರ್ಕಾರಿ ನೌಕರ ಸಂಘ ಹಾಗೂ ನಮ್ಮ ಅಧ್ಯಕ್ಷರಾದ ಷಡಕ್ಷರಿಯವರ ಪ್ರಯತ್ನದ ಫಲವಾಗಿ ನಮ್ಮ ಸಂಬಳಗಳು, ಪಿಂಚಣಿಗಳು ಹಾಗೂ ಇತರೆ ಸೌಲಭ್ಯಗಳು ಹೆಚ್ಚಳ ಮಾಡ್ಕೊಳ್ಳೋಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿನ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಪ್ರತಿಯೊಬ್ಬರಿಗೂ ನೀಡಿದ್ದಾರೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಏನೆಲ್ಲ ಅವಕಾಶಗಳಿದೆ, ಯಾವಾಗ ನಾವು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಬೋದು, ಅದು ನೇರವಾಗಿ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ತಪ್ಪದೆ ವಿಡಿಯೋ ಕೊನೆವರೆಗೂ ನೋಡಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಆಶಾಭಾವನೆ ಮೂಡಿದೆ. ನಮ್ಮ ಹಕ್ಕುಗಳು ನಮಗೆ ಸಿಗತ್ತೆ, ನಮಗೆಲ್ಲ ಸೌಲಭ್ಯಗಳು ಸಿಗತ್ತೆ ಅನ್ನೋ ಒಂದು ವಿಶ್ವಾಸ ಪ್ರತಿಯೊಬ್ಬರಲ್ಲೂ ಮೂಡಿದೆ. ಕಾರಣ ಏನು ಅಂತ ಹೇಳಿದರೆ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನೌಕರರ ಪರವಾಗಿ ಕೆಲವೊಂದು ನಿಲುವುಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರ ಜೊತೆ CM ಅವರ ಸಂವಾದ. ಈ ಸಂವಾದದ ಸಮಯದಲ್ಲಿ ಸರ್ಕಾರಿ ನೌಕರರು ತಮ್ಮ ಬೇಡಿಕೆಗಳನ್ನು ಮಂಡಿಸಿ ಅದಕ್ಕೆ ಅಪ್ರೂವಲನ್ನು ಪಡ್ಕೊಂಡು ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ತುಂಬ ಇದೆ. ಆ ವಿಚಾರದಲ್ಲಿ ನಾವು ನೋಡೋದಾದರೆ, ತಳಮಟ್ಟದಿಂದ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಬೇಕು ಹಾಗೂ ಸರ್ಕಾರಿ ನೌಕರರಿಗೂ ಸರ್ಕಾರಿ ಅಧಿಕಾರಿಗಳ ಜೊತೆ ನೇರವಾಗಿ ಡೈರೆಕ್ಟ್ ಸಂಪರ್ಕವನ್ನು ಸಾಧಿಸಬೇಕು. ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಆಲಿಸಬೇಕು, ಅಹವಾಲುಗಳನ್ನು ಆಲಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಇದೇ ಮೊದಲ ಬಾರಿಗೆ, ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ, ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರ ಜೊತೆ ನೇರವಾಗಿ ಅವರ ಅಹವಾಲುಗಳನ್ನು ಆಲಿಸುವಂಥ ಪ್ರಕ್ರಿಯೆ ಮಾಡಿರಲಿಲ್ಲ. ಬಟ್ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಈ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ಸಮಸ್ತ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಲ್ಲಿ ಒಂದು ಆಶಾಭಾವನೆ ಮೂಡಿದೆ. ನಮ್ಮ ಎಲ್ಲ ಬೇಡಿಕೆಗಳು ಖಂಡಿತವಾಗಿಯೂ ಈಡೇರುತ್ತೆ ಅಂತ. ಇದೇ ಮೊದಲ ಬಾರಿಗೆ ಹೋಬಳಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಲ್ಲ, ಜಿಲ್ಲಾ ಮಟ್ಟದಲ್ಲಲ್ಲ, ಹೋಬಳಿ ಮಟ್ಟದಲ್ಲಿ ಅಂದರೆ ಗ್ರಾಮ ಮಟ್ಟದಲ್ಲಿ ಸರ್ಕಾರಿ ನೌಕರರ ಜೊತೆಯಲ್ಲಿ ಸಂವಾದವನ್ನು ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನೌಕರರೊಂದಿಗೆ ಸಂವಾದವನ್ನು ನಡೆಸಲು ವೇದಿಕೆ ಸಜ್ಜು ಮಾಡುವಂತೆ ಸಿಬ್ಬಂದಿ ಹಾಗೂ ಆಡಳಿತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಸ್ಟ್ರಿಕ್ಟಾಗಿ ಸೂಚನೆಯನ್ನು ನೀಡಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಸಂವಾದ ಮಾಡೋದಾದರೆ ಕನಿಷ್ಠ 500ರಿಂದ 1000 ನೌಕರರು ಭಾಗವಹಿಸಬೇಕು. ಅದಕ್ಕೆ ಬೇಕಾದಂಥ ಸೂಕ್ತ ಸ್ಥಳವನ್ನು ಗುರುತಿಸಬೇಕು. ಅದೇ ರೀತಿ ತಾಲೂಕು ಕೇಂದ್ರಗಳಲ್ಲಿ ನೌಕರರ ಜೊತೆ ಸಂವಾದ ನಡೆಸುವಂಥ ಸಮಯದಲ್ಲಿ 200ರಿಂದ 500 ಜನರೊಂದಿಗೆ ಸಂವಾದ ನಡೆಸ್ತಾರೆ. ಈ ಸಮಯದಲ್ಲಿ
ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಕೂಡ ಸೂಚಿಸಿದರೆ, ಅದೇ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ 5-6 ಹಳ್ಳಿಗಳನ್ನು ಸೇರಿಸಿ ಒಂದು ಹೋಬಳಿಯನ್ನು ಮಾಡಿರ್ತಾರೆ. ಆ ಹೋಬಳಿ ಮಟ್ಟದಲ್ಲಿ 100ರಿಂದ 200 ನೌಕರರು ಭಾಗವಹಿಸಬಹುದಾದಂತಹ ಸೂಕ್ತ ಸ್ಥಳವನ್ನು ಗುರುತಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಒಂದು ತಾಲೂಕು ಒಂದು ಹೋಬಳಿಯನ್ನು ಯಾವ ಹೋಬಳಿಯಲ್ಲಿ ಮಾಡಬೇಕು ಅನ್ನೋದನ್ನು ಗುರುತಿಸಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಆ ಸ್ಥಳದಲ್ಲಿ ಸಂವಾದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು. ನೌಕರರೊಂದಿಗೆ ನೇರವಾಗಿ ಮಾತಾಡಿ ನೌಕರರ ಕಷ್ಟಗಳನ್ನು ಆಲಿಸುವಂಥ ಒಂದು ದಿಟ್ಟ ಕೆಲಸಕ್ಕೆ ಕೈ ಹಾಕಿರೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸ್ಥಳಕ್ಕೆ ವ್ಯವಸ್ಥೆ ಮಾಡುವಂತೆ ಆದೇಶದಲ್ಲಿ ಉಲ್ಲೇಖ ಮಾಡಿದರೆ ಅದಕ್ಕಾಗಿ ಸೂಕ್ತ ಡಿಸ್ಪ್ಲೇ ಪರದೆಗಳನ್ನು, ವಿಡಿಯೋ ಕ್ಯಾಮ್ರಾಗಳನ್ನು, ಆಡಿಯೋ ವಿಡಿಯೋ ಕಾಂಪ್ಯಾಕ್ಟ್ ಕಾರ್ಡ್ಗಳ ಸೇರಿದಂತೆ ಅಗತ್ಯ ತಾಂತ್ರಿಕ ಪರಿಕರಗಳನ್ನು, ಲ್ಯಾಪ್ಟಾಪ್ಗಳ ಜೊತೆಯಲ್ಲಿ ಧ್ವನಿವರ್ಧಕಗಳು ಇರಬೇಕು ಅಂತ ಹೇಳಿ ಕೂಡ ತಿಳಿಸಿದರೆ, ಜೊತೆಗೆ ಕನಿಷ್ಠ 10 Mbps ವೇಗದ ಸ್ಥಿರ ಇಂಟರ್ನೆಟ್ ಕಲ್ಪಿಸಬೇಕು ಅಂತ ಕೂಡ ಸೂಚಿಸಿದ್ದಾರೆ. ಕೆಲವೊಂದು ಪ್ರದೇಶದಲ್ಲಿ ನೇರವಾಗಿ ಸರ್ಕಾರಿ ನೌಕರರೊಂದಿಗೆ ಭೇಟಿ ಮಾಡಿ ಅವರ ಜೊತೆ ಸಂವಾದ ಮಾಡ್ತಾರೆ. ಕೆಲವೊಂದು ಸ್ಥಳಗಳಲ್ಲಿ ಮೇಲೆ ಹೇಳಿದ ರೀತಿಯಲ್ಲಿ ವಿಡಿಯೋ ಸಂವಾದವನ್ನು ಮಾಡಿ ನೌಕರರ ಕಷ್ಟಗಳನ್ನು ಆಲಿಸುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಮನ್ವಯ ಹಾಗೂ ಸುಗಮ ಸಂವಾದಕ್ಕೆ ಖಚಿತಪಡಿಸುವ ಉದ್ದೇಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟಿಕ್ ಲೆವೆಲ್ ಒಬ್ಬರು ನೋಡಲ್ ಆಫೀಸರನ್ನು ನೇಮಕ ಮಾಡಬೇಕು. ದ್ವಿಮುಖ ಸಂವಾದಕ್ಕೆ ಗುರುತಿಸಲಾದಂತಹ ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ಪ್ರತ್ಯೇಕ ನೋಡಲ್ ಆಫೀಸರನ್ನು ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಆದೇಶವನ್ನು ನೀಡಿದೆ. ನಮ್ಮ ಪ್ರಮುಖ ಬೇಡಿಕೆಗಳು ಏನು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದುವರೆಗೂ ಸರ್ಕಾರಗಳು ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿರೋದ್ರಿಂದ ಈ ಸಂವಾದದಲ್ಲಿ ನಾವು ಪ್ರಮುಖವಾಗಿ ಸರ್ಕಾರಿ ನೌಕರರ ಬೇಡಿಕೆಗಳ ಪಟ್ಟಿಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟು ಅದನ್ನು ಅಂಗೀಕಾರ ಮಾಡ್ಕೊಳ್ಳೋಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ರಾಜ್ಯದ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಸೆಂಟ್ರಲ್ ಪೇ ಕೊಡಬೇಕು ಅನ್ನೋದು. ಸೆಂಟ್ರಲ್ ಪೇ ಕೊಟ್ಟರೆ ಈಗಿರುವಂಥ ಸಂಬಳ, ಪಿಂಚಣಿಗಳು ಡಬಲ್ ಆಗುತ್ತೆ, ಸೌಲಭ್ಯಗಳು ಡಬಲ್ ಆಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಕೇಂದ್ರ ಸರ್ಕಾರ ಎಷ್ಟು DA ಕೊಡುತ್ತೋ ಆ DA ಯಥಾವತ್ತಾಗಿ ರಾಜ್ಯ ಸರ್ಕಾರ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಿಗುತ್ತೆ. 7ನೇ ವೇತನ ಆಯೋಗದ ಅಂತಿಮ ವರದಿ, 2ನೇ ಹಾಗೂ ಅಂತಿಮ ವರದಿ ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಂವಾದದಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳೋಕ್ಕೆ ಒಂದು ಆಪರ್ಚುನಿಟಿಯನ್ನು ಸಿಕ್ಕಿದೆ. ಈ ಆಪರ್ಚುನಿಟಿಯನ್ನು ಯಾರು ಸಂವಾದದಲ್ಲಿ ಭಾಗವಹಿಸ್ತಿರೋ ಅವರು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, 7ನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂಥ ಸುಮಾರು 30 ಶಿಫಾರಸುಗಳ ಜಾರಿಗೆ ಕೂಡ ಒತ್ತಾಯ ಮಾಡುವಂಥ ಸಾಧ್ಯತೆಗಳು ಇದೆ, ಅಥವಾ ಅವಕಾಶಗಳು ಕೂಡ ಇದೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಯಾವುದೇ ಸರ್ಕಾರಿ ನೌಕರರು ಸಂವಾದ ಮಾಡಿಸುವಂಥ ಸಮಯದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅವರು ಕೂಡ 30-40 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗಿ ಪೆನ್ಷನ್ ಪಡಿತಾ ಇದ್ದಾರೆ. ಅವರ ಪೆನ್ಷನ್ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಳೋಕ್ಕೆ ಈ ಸಂವಾದ ಒಂದು ಉತ್ತಮ ವೇದಿಕೆ ಆಗುತ್ತೆ. ಹಾಗಾಗಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ 10% ಅಡಿಷ್ನಲ್ ಪೆನ್ಷನ್, 7th ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿರುವಂಥ 10% ಅಡಿಷ್ನಲ್ ಪೆನ್ಷನ್ 70 ವರ್ಷದಿಂದ 80 ವರ್ಷದ ವಯೋಮಿತಿಯಲ್ಲಿರುವಂಥ ಪಿಂಚಣಿದಾರರಿಗೆ, ಪಿಂಚಣಿ ಪಡೆಯುತ್ತಿರುವ ಪಿಂಚಣಿದಾರರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು. ಅದೇ ರೀತಿ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು. ಇಂಪಾರ್ಟೆಂಟಾಗಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು. ಈ ಎಲ್ಲ ಅವಕಾಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಸುವರ್ಣ ಅವಕಾಶ. ಸಂವಾದ ಕಾರ್ಯಕ್ರಮದಲ್ಲಿ ಯಾರೇ ಭಾಗವಹಿಸಿದರೂ ಈ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ. ಅಲ್ಲಿಂದ ಕನ್ಫರ್ಮೇಷನ್ ತಗೊಳ್ಳಿ. NPS ರದ್ದಾಗಬೇಕು, OPS ಜಾರಿ ಆಗಬೇಕು, ಸರ್ಕಾರಿ ನೌಕರರ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂತ ಹೇಳಿ ಒಂದೇ ಉದ್ದೇಶದಿಂದ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋಣ.
ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ ಅನ್ನೋ ವಿಶ್ವಾಸ ಪ್ರತಿಯೊಬ್ಬರಲ್ಲೂ ಇದೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್,